ಆಸ್ತಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದಾದಂತಹ ದಾಳಿ ಅಂತ ಹೇಳಲಾಗ್ತದೆ. ನೋಡಿ, ಮುತ್ತಪ್ಪರೈ ಮಗನ ಮೇಲೆ ಎರಡನೇ ಬಾರಿಗಂತೆ ಈ ಗುಂಡಿನ ದಾಳಿ ಆಗಿರೋದು. ರಾತ್ರಿ 11 ಗಂಟೆಯಲ್ಲಿ ಮೊದಲ ಬಾರಿಗೆ ದಾಳಿ ಆಗಿತ್ತು. ಬಿಡದಿ ಮನೆಯಿಂದ ಸದಾಶಿವನಗರ ಮನೆಗೆ ಹೊರಟಂತಹ ವೇಳೆಯಲ್ಲಿ ಫೈರಿಂಗ್ ಆಗಿತ್ತು. ಮೊದಲ ಬಾರಿ ಗುಂಡಿನ ಶಬ್ದ ಕೇಳಿ ಕಾರಿಂದ ಕೆಳಗಿಳಿದು ಚಾಲಕ ನೋಡ್ತಾನಂತೆ. ಪರ್ಸ್ ಮರೆತು ಬಂದಿರೋದಾಗಿ ಮತ್ತೆ ಮನೆಗೆ ರಿಕ್ಕಿ ಹೋದಂತಹ ವಿಚಾರ ಕೂಡ ಗೊತ್ತಾಗುತ್ತೆ. ಅನಂತರ ಮತ್ತೆ 12:50 ಸುಮಾರಿಗೆ ಎರಡನೇ ಸಲ ಅಟ್ಯಾಕ್ ಆಗಿದೆ. ಒಂದೇ ದಿನ 2 ಸಲ ಅಟ್ಯಾಕು. ಚಾಲಕ ಬಸವರಾಜು, ಗನ್ಮ್ಯಾನ್ ರಾಜ್ಪಾಲ್ ಜೊತೆಗೆ ಇವರಿದ್ರು ಅನ್ನೋದು ಗೊತ್ತಾಗ್ತಾ ಇರೋ ಮಾಹಿತಿ. ಮೊದಲು ಶಬ್ದ ಕೇಳಿದ ಜಾಗದಲ್ಲೇ ಎರಡನೇ ಸಲ ಕೂಡ ದಾಳಿಯಾಗಿತ್ತು. ಆವಾಗಲೇ ಸ್ವಲ್ಪ ಎಚ್ಚೆತ್ಕೊಳ್ಬೋದಾಗಿತ್ತಾ, ಸ್ವಲ್ಪ ಮೈ ಮರೆತ್ರ ಅಲ್ಲಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಕೇವಲ ಒಂದು ಕಾಲು ಗಂಟೆ ಗ್ಯಾಪ್ನಲ್ಲಿ ಎರಡೆರಡು ದಾಳಿಗಳಾಗತ್ತೆ ಅಂದರೆ, ಮೊದಲ ದಾಳಿ ಆದಾಗಲೇ ಅವ್ರು ಎಚ್ಚೆತ್ಕೊಂಡು ಮುಂಜಾಗ್ರತಾ ಕ್ರಮದ ಭಾಗವಾಗಿ ಪೊಲೀಸರ ಮೊರೆ ಹೋಗಿದ್ದಿದ್ರೆ ಎರಡನೇ ದಾಳಿ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನೆಗ್ಲಿಜೆನ್ಸು ಕಾಣಿಸ್ತಾ ಇದೆ ಇಲ್ಲಿ. ಖಂಡಿತವಾಗ್ಲು. ಯಾಕೆಂದರೆ ಆಸ್ತಿ ವಿಚಾರವಾಗಿ ಇಷ್ಟೆಲ್ಲ ಜಗಳ ಆಗ್ತಾ ಇದೆ, ಬೆದರಿಕೆ ಕರೆಗಳು ಬರ್ತಿದ್ವು ಅನ್ನೋ ನಿಟ್ಟಿನಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಅಷ್ಟಾದರೂ ಕೂಡ ನಿನ್ನೆ ಸಂಜೆ ಅವರು ಬೆಂಗಳೂರಿನ ಸದಾಶಿವನ ಮನೆಯಿಂದ ಬಿಡದಿ ಮನೆಗೆ ಹೋಗಿರ್ತಾರೆ. ಬಿಡದಿ ಮನೆಯಲ್ಲಿ ಇದ್ದಂಥ ನಂತರದಲ್ಲಿ ಸುಮಾರು 11 ಗಂಟೆ ಹೊತ್ತಿಗೆ ಬಿಡದಿ ಮನೆಯಿಂದ ಮತ್ತೆ ಬೆಂಗಳೂರಿನ ಸದಾಶಿವನಗರ ಮನೆಗೆ ಹೊರಡ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಡ್ರೈವರು ಬಸವರಾಜು ಮತ್ತು ಗನ್ಮ್ಯಾನ್ ರಾಜ್ಪಾಲು ಮತ್ತು ಹಿಂದಿನ ಸೀಟಲ್ಲಿ ರಿಕ್ಕಿರೈ ಕೂತ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂಥ ವೇಳೆಯಲ್ಲಿ ಒಂದು ಶಬ್ದ ಬರುತ್ತೆ, ಜೋರಾದ ಒಂದು ಶಬ್ದ ಬರುತ್ತೆ. ಆ ಸಂದರ್ಭದಲ್ಲಿ ಇವರು ಕೂಡ ಒಂದು ಕ್ಷಣ ಗಾಬರಿಯಾಗಿ ಆ ಗಾಡಿನ ಸೈಡಿಗೆ ನಿಲ್ಲಿಸಿ ಚಕ್ರನ ಅಂದರೆ ಏನಾದರೂ ಟೈರ್ ಬ್ಲಾಸ್ಟ್ ಆಗಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ಮಾಡಿದರು. ಪರಿಶೀಲನೆ ಮಾಡಿ ಏನು ಗುಂಡಿನ ಶಬ್ದ ಆಗಿರ್ಬೋದು, ಏನು ಶಬ್ದ ಅಂತ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ. ಆ ನಂತರದಲ್ಲಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ರಿಕ್ಕಿರಯ್ಯೇ ಅಂದರೆ ಪರ್ಸ್ ಮನೆಯಲ್ಲಿ ಬರ್ತಿದ್ದೀನಿ, ಮತ್ತೆ ವಾಪಸ್ ಹೋಗೋಣ ಅಂತೇಳಿ ಮತ್ತೆ ಬಿಡದಿ ಮನೆಗೆ ವಾಪಸ್ ಬರುವಂಥದ್ದು. ವಾಪಸ್ ಬಂದ ನಂತರದಲ್ಲಿ 11 ಗಂಟೆಗೆ ವಾಪಸ್ ಬಂದ ನಂತರದಲ್ಲಿ 12:50 ತನಕ ಬಿಡದಿ ಮನೆಯಲ್ಲೇ ಇದ್ಕೊಂಡು ಮತ್ತೆ 12:50 ಸುಮಾರಿಗೆ ಬೆಂಗಳೂರಿನ ಕಡೆಗೆ ಓಡ್ತಾರೆ. ಓಡಿದಂಥ ಸಂದರ್ಭದಲ್ಲಿ ಮೊದಲಿಗೆ 11 ಗಂಟೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿ ಶಬ್ದ ಕೇಳಿ ಬಂದಿತ್ತು ಅದೇ ಜಾಗದಲ್ಲಿ ಇವ್ರ ಮೇಲೆ ಫೈರ್ ಆಗಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ 2 ರೌಂಡ್ ಫೈರ್ ಆಗಿರೋದ್ರ ಬಗ್ಗೆ ಕೆಲವು ಗುಂಡಿನ ಕುರುಹುಗಳು ಕೂಡ ಪತ್ತೆ ಆಗಿದ್ದಾವೆ. ಆ ನಿಟ್ಟಿನಲ್ಲಿ 2 ಬಾರಿ ಅವ್ರ ಮೇಲೆ ಅಟೆಂಪ್ಟ್ ಆಯ್ತಾ ಅನ್ನೋ ಶಂಕೆಯಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಿದ್ದಾರೆ. ಯಾಕೆಂದರೆ ಮೊದಲ ಬಾರಿಗೇನು ಫೈರ್ ಆಗ್ತಾಯಿದೆ, ಫೈರ್ ಆದಂಥ ವೇಳೆಯಲ್ಲಿ ರಿಕ್ಕಿರೈಗೂ ಗುಂಡು ತಗಲಿಲ್ಲ ಅಥವಾ ಕಾರಿಗೂ ಕೂಡ ಏನು ಡ್ಯಾಮೇಜ್ ಆಗಿಲ್ಲ, ಅದೆಲ್ಲ ಮಿಸ್ಫೈರ್ ಆಗಿರ್ಬೋ ಶಂಕೆ ಕೂಡ ಇರುವಂಥದ್ದು. ಮೊದಲೇ ಏನಾದರೂ ಫೈರ್ ಆಗಿದ್ದರೆ ಎರಡನೇ ಬಾರಿಗೆ ಅವರು ಅಲರ್ಟ್ ಆಗ್ತಿದ್ರು. ಯಾವಾಗ ಶಬ್ದ ಮಾತ್ರ ಕೇಳಿಬರುತ್ತೆ ಅಷ್ಟಾದರೂ ಕೂಡ ಅವರು ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಇಡೀ ಕಾರನ್ನು ಪರಿಶೀಲನೆ ಮಾಡ್ತಾರೆ. ಯಾವುದೇ ರೀತಿಯ ಡ್ಯಾಮೇಜಸ್ಸು ಕಾಣೋದಿಲ್ಲ. ಕಾಣದೇ ಇದ್ದಂಥ ವೇಳೆಯಲ್ಲಿ ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ಪರಿಸ್ಥಿತಿ ತಗೊಳಕ್ಕೆ ಎರಡನೇ ಬಾರಿ ಬಂದು ಮತ್ತೆ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರು ಫೈರ್ ಆಗಿರುವಂಥದ್ದು. ಅದೃಷ್ಟವಶಾತ್ ಇವರು ಡ್ರೈವರ್ ಸೀಟಲ್ಲಿ ಕೂರ್ತಿದ್ರು, ಅಲ್ಲೂ ಕೂತಿಲ್ಲ, ಪಕ್ಕದ ಸೀಟಲ್ಲಿ ಕೂರ್ತಿದ್ರು, ಅಲ್ಲೂ ಕೂತಿಲ್ಲ, ಹಿಂದೆ ಸೀಟಲ್ಲಿ ಕೂರ್ತಿದ್ದ ವೇಳೆಯಲ್ಲಿ ಫೈರ್ ಆಗಿರುವಂಥದ್ದು. ಅದೇ ಸಂದರ್ಭದಲ್ಲೂ ಕೂಡ ಅವರು ಬ್ಯಾಗ್ ತೆಗೆದೋಣಕ್ಕೆ ಹಿಂದಕ್ಕೆ ಬಗ್ಗಿದ್ರು ಅನ್ನೋ ನಿಟ್ಟಿನಲ್ಲಿ ಅದು ಮಿಸ್ಫೈರ್ ಆಗಿರುವಂಥದ್ದು. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ರಿಕ್ಕಿರೈ ಮೇಲೆ ಗುಂಡಿನ ದಾಳಿ ಪ್ರಕರಣದಲ್ಲಿ ಹೆಚ್ಚಿನ ದುರಂತ ಸಂಭವಿಸುವ ಸಾಧ್ಯತೆ ಇತ್ತು. ಈ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳಿಗೆ ಪೂರಕ ದಾಖಲೆಗಳು ಕೂಡ ಪತ್ತೆಯಾಗಿದ್ದಾವೆ. ಎಲ್ಲೋ ಒಂದು ಕಡೆ ಈ ಪ್ರಕರಣವನ್ನು ನೋಡ್ತಾ ಹೋದರೆ ಅವರಾಗೆ ತೀರಾ ಆಪ್ತರಾಗಿರುವಂಥವರೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಸಂಶಯ ಕೂಡ ವ್ಯಕ್ತವಾಗುವಂಥದ್ದು. ಯಾಕೆಂದರೆ ಅವರು ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಎಷ್ಟೊತ್ತಿಗೆ ಹೊರಗಡೆ ಹೋಗ್ತಾರೆ, ಮತ್ತು ವಾಪಸ್ ಬರ್ತಾರೋ ಇಲ್ಲೋ ಅನ್ನೋ ನಿಟ್ಟಿನಲ್ಲೂ ಕೂಡ ಆ ಶೂಟರ್ಗಳಿಗೆ ಮಾಹಿತಿ ಹೋಗಿರುತ್ತೆ. ಅದೇ ನಿಟ್ಟಿನಲ್ಲಿ ಅವರು 1:45-2 ಗಂಟೆಗಳ ಕಾಲ ಕಾದು ಅದೇ ಜಾಗದಲ್ಲಿ ಮತ್ತೆ ಫೈರ್ ಮಾಡಿರುವಂಥದ್ದು ಗೊತ್ತಾಗಿದೆ. ಮಮತಾ.